ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆವರಣದಲ್ಲಿರುವ ಯಾದಗಿರಿ ಸಾರ್ವಜನಿಕ ಜಿಲ್ಲಾಸ್ಪತ್ರೆಗೆ ಶನಿವಾರ ಬೆಳಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭೇಟಿ ನೀಡಿ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದರು. ಒಪಿಡಿ, ಜನರಲ್ ವಾರ್ಡ್ ಹಾಗೂ ಮಾನಸಿಕ ಚಿಕಿತ್ಸಾ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಹಾಗೂ ಇನ್ನಿತರೆ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಒಪಿಡಿಗಳಲ್ಲಿ ಜನಸಂದಣಿಯಾಗದಂತೆ ಹೆಚ್ಚುವರಿ ಘಟಕಗಳನ್ನ ತೆರೆದು ಸೂಕ್ತ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅದರಲ್ಲೂ ವೃದ್ಧರಿಗೆ ಅನುಕೂಲ ಮಾಡಿಕೊಡುವಂತೆ ಸೂಚಿಸಿದರು. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್, ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಡೀನ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ಸಂದೀಪ್ ಎಚ್ ಹಾಗೂ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕದ ಹೇಳಬೇಕಾದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬೆಳವಣಿಗೆ 2013ರಿಂದ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀವಿ. ಗೊತ್ತಿರೋ ಹಾಗೆ ಈಗ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳಾಗಿವೆ. ಒಂದು ವಿಜಯನಗರ ಒಂದು ಆಗಬೇಕಾಗಿದೆ. ಈ ವರ್ಷ ಅದಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಮತ್ತು ಯಾದಗಿರಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಇಲ್ಲಿ ಕ್ರಿಟಿಕಲ್ ಕೇರ್ ಆಸ್ಪತ್ರೆನೂ ಕಟ್ಟಿದ್ದೇವೆ. ಈಗ ಅದು ಶೀಘ್ರದಲ್ಲೇ ಅದು ಕಾರ್ಯಾರಂಭ ಕೂಡ ಆಗ್ತದೆ. ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಇದೆ. ಅದು ಸ್ವಲ್ಪ ಸಮಯ ತಗೊಳ್ಬೋದು, ಆದರೆ ಸೂಪರ್ ಸ್ಪೆಷಾಲಿಟಿನೂ ಕೂಡ ಮುಂದೆ ಮಾಡಬೇಕು ಅಂತಕ್ಕಂಥದ್ದು ವಿಷಯ ಇದೆ. ನಮ್ಮ ಸರ್ಕಾರದ ಗುರಿ ಏನಂದರೆ ಇನ್ನೂ ಬರ್ತಕ್ಕಂಥ 5 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಪ್ರತಿ ಜಿಲ್ಲೆಯಲ್ಲಿ ಒಂದು ಟ್ರಾಮಾ ಸೆಂಟರು, ಪ್ರತಿ ಜಿಲ್ಲೆಯಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಕ್ಯಾನ್ಸರ್ ಆಸ್ಪತ್ರೆಗಳು ನೋಡಿದ್ರೆ ಕಿದ್ವಾಯಿ ಬಿಟ್ಟರೆ ಕಲಬುರಗಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ 100 ಬೆಡ್ಡಿಂದ ನಡೀತಾ ಇದೆ. ಇನ್ನೂ 200 ಬೆಡ್ಡಲ್ಲಿ ಮಾಡ್ತಾ ಇದ್ದೀವಿ. ಬೀದರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾ ಇದ್ದೀವಿ. ರಾಯಚೂರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ಒಂದು 330 ಕೋಟಿಗೆ ಕ್ಯಾನ್ಸರ್ ಆಸ್ಪತ್ರೆ ಮಂಜೂರಾಗಿದೆ. ಮತ್ತು ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಕೂಡ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಮತ್ತು ಇದಲ್ಲದೆ ನಾವು ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಶಿವಮೊಗ್ಗದಲ್ಲಿ, ಬೆಳಗಾಮಲ್ಲಿ, ತುಮಕೂರಲ್ಲಿ, ಮಂಡ್ಯದಲ್ಲಿ, ಮೈಸೂರಲ್ಲಿ ಇದೆಲ್ಲ ಕಡೆಯೂ ಕೂಡ ಈಗಾಗಲೇ ನಮ್ಮ ಕೆಲಸ ಪ್ರಾರಂಭ ಆಗಿದೆ. ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ನಾವು ನೋಡಿದ್ರೆ ಈಗ ಕಲಬುರಗಿ ಮತ್ತು ರಾಯಚೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ದೀವಿ. ಬಳ್ಳಾರಿಯಲ್ಲಿ 1 ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಹುಬ್ಳಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ. ಮೈಸೂರಲ್ಲಿ ಮಾಡಿದ್ದೀವಿ. ಮತ್ತು ಬೆಳಗಾಮಲ್ಲಿ 3 ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಚಿಕ್ಕಮಂಗ್ಳೂರಲ್ಲಿ ಆಸ್ಪತ್ರೆ ಕೆಲಸ ನಡೀತಾ ಇದೆ. ಮತ್ತು ಕೊಪ್ಪಳಲ್ಲಿ ಒಂದು ಹೊಸದನ್ನು ಅನೌನ್ಸ್ ಮಾಡಿದ್ದೀವಿ. ಇಷ್ಟೆಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈಗಾಗಲೇ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ನಾವು ಕಲಬುರಗಿಯಲ್ಲಿ ಸಾಕಷ್ಟು ಡಿವಿಷನ್ ಹೆಡ್ ಕ್ವಾರ್ಟರ್ಸ್, ಬೆಳಗಾಂ, ಮೈಸೂರು ಮತ್ತು ಕಲಬುರಗಿಯಲ್ಲಿ ಸಾಕಷ್ಟು ಆಸ್ಪತ್ರೆಗಳನ್ನು ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಕಳೆದ ವರ್ಷ ನಾವು 450 MBBS ಸೀಟನ್ನು ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಹೆಚ್ಚಳ ಮಾಡಿದ್ದೀವಿ. ಅದರಿಂದ ನಮ್ಮ ರಾಜ್ಯದ ಮಕ್ಕಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಯಿತು. ಮತ್ತು ಸುಮಾರು 431 PG ಸೀಟ್ಸನ್ನು ಆ್ಯಡ್ ಮಾಡಿದ್ದೀವಿ. PG ಕೌನ್ಸಿಲಿಂಗ್ ನಡೀತಾ ಇದೆ. ಈ ವರ್ಷನೂ ಕೂಡ ಅಪ್ಲೈ ಮಾಡಿದ್ದೀವಿ. ನಾವು ಯಾದಗಿರಿಯಲ್ಲಿ 50 ಸೀಟ್ ಇನ್ಕ್ರೀಸ್ ಮಾಡೋದಕ್ಕೆ 150ಇಂದ 200ಕ್ಕೆ ಅಪ್ಲೈ ಮಾಡಿದ್ದೀವಿ. ಸುಮಾರು 600 ಸೀಟು ಈ ಸಾರಿ ನಾವು ಹೆಚ್ಚಿಗೆ ಮಾಡೋದಕ್ಕೆ ನಾವು ಅಪ್ಲೈ ಮಾಡಿದ್ದೀವಿ. ಜೊತೆಗೆ 2 ಹೊಸ ಮೆಡಿಕಲ್ ಕಾಲೇಜಿಗೂ ಕೂಡ 3 ಹೊಸ ಮೆಡಿಕಲ್ ಕಾಲೇಜಿಗೆ ಕೂಡ ಅಪ್ಲೈ ಮಾಡಿದ್ದೀವಿ. ಒಂದು ಬಾಗಲಕೋಟೆ, ಒಂದು ರಾಮನಗರ, ಒಂದು ಕನಕಪುರ. ಹಾಗಾಗಿ ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಈ ರಾಜ್ಯದ ಪ್ರತಿಭಾವಂತ ಮಕ್ಕಳೇನಿದ್ದಾರೆ ಅವರಿಗೆ ಡಾಕ್ಟರ್ ಆಗೋ ಕನಸೇನು ಕಾಣ್ತಾ ಇದ್ದಾರೆ, ಅದನ್ನು ಸಾಕಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.